ಸ್ವಾಗತ ಮಾಡಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಕಾರ್ಯದರ್ಶಿಗಳು ಕ್ರೀಡಾ ಇಲಾಖೆ ಕ್ರೀಡಾ ಮತ್ತು ಯುವಜನ ಸಬಲೀಕರಣದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಮಾನ್ಯ ನವೀನ್ ರಾಜ್ ಸಿಂಗ್ ಅವರೇ, ಕರೆಕ್ಟಾ? ಕರೆಕ್ಟ್. ಮತ್ತು ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಅನುಚೇತ್ ಅವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೊದಲನೇದಾಗಿ, ಹೊಸ ಸರ್ಕಾರ ಬಂದ ಮೇಲೆ ನಾನು ಉಪಮುಖ್ಯಮಂತ್ರಿಯಾಗಿ ಕಂದಾಯ ಇಲಾಖೆ, ಮುಜರಾಯಿ ಇಲಾಖೆ ಅದರಲ್ಲಿ ಮತ್ತು ಕ್ರೀಡೆ ಯುವಜನ ಸಬಲೀಕರಣದ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಬಹುಶಃ ಇದು ಮೊದಲನೆಯ ಮಾಧ್ಯಮ ಗೋಷ್ಠಿ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಬೇರೆ ಬೇರೆ ಅಲ್ಲಿ ಇಲ್ಲಿ ಮಾತಾಡಿದ್ದೇವೆ, ನೀವು ಬಂದು ನಮಗೆ ರಿಯಾಕ್ಷನ್ ಕೇಳಿದಾಗೆಲ್ಲ ಹೇಳಿದ್ದೇನೆ. ಆದ್ರೆ ಒಂದು ಮಾಧ್ಯಮ ಗೋಷ್ಠಿ ಅಂತ ಹೇಳಿ ಇದೇ ಪ್ರಥಮವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅನೇಕ ವಿಚಾರಗಳನ್ನ ತಮ್ಮ ಜೊತೆಯಲ್ಲಿ ಮತ್ತು ರಾಜ್ಯದ ಜನತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಹೇಳಿ, ಯುವಕರು ಬೇರೆ ದಾರಿ ಹಿಡಿಯದ ಹಾಗೆ, ಅಂದ್ರೆ ಡ್ರಗ್ಸ್ ಆಗಲಿ ಡ್ರಿಂಕ್ಸ್ ಆಗಲಿ ಈ ಥರದ ದಾರಿಗಳಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚೆಚ್ಚು ಅವರನ್ನ ಕ್ರೀಡೆಗೆ, ಸಾಹಿತ್ಯಕ್ಕೆ, ಚಟುವಟಿಕೆಗಳನ್ನ ನಾವು ಅವರಿಗೆ ಇನ್ವಾಲ್ವ್ ಮಾಡೋಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು, ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ 2009ರಿಂದ 2004ರಲ್ಲಿ ಮೊದಲನೇ ಬಾರಿಗೆ CETಯಲ್ಲಿ ಸ್ಪೋರ್ಟ್ಸ್ ಮೆನ್ಗಳಿಗೆ ರಿಸರ್ವೇಶನ್ ತಂದ್ವಿ. ಅದು ಮುಂದುವರ್ಕೊಂಡು ಬಂದಿದೆ. CETಯಲ್ಲಿ ರಿಸರ್ವೇಶನ್ ಮೆಡಿಕಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, all these courses there is certain percentage of reservation for sports personalities. ಈ ವರ್ಷಕ್ಕೆ 115 ಜನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇಂಜಿನಿಯರಿಂಗು ಅಲಾಟ್ ಆಗಿದೆ. ಇದು ಕೂಡ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳಿಗೆ ಸಿಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನೊಂದು, ಕೊನೆಯದಾಗಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಾಗೆ ಬಹಳ ಒಂದು ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ಕಂಠೀರವ ಸ್ಟೇಡಿಯಂ ಏನಿದೆ ಅದನ್ನ ರೀಡೆವಲಪ್ಮೆಂಟ್ ಮಾಡಬೇಕು. ರೀಡೆವಲಪ್ಮೆಂಟ್, ರೀಸ್ಟ್ರಕ್ಚರಿಂಗ್, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಅದನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಬಂದಿರತಕ್ಕಂಥದ್ದು. ಅದನ್ನ ನಾವು PPP ಮಾಡೆಲ್ನಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಬೇಕು. ಬಹುಶಃ ಅಂದಾಜು ಒಂದು 5,000 ಕೋಟಿ ಖರ್ಚಾಗ್ಬೋದು. ನಾಳೆ ಕಾಮನ್ವೆಲ್ತ್ ಗೇಮ್ಸ್ ಮಾಡಬೇಕು ಅಥವಾ ಇನ್ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಮಾಡಬೇಕು ಅಂತಂದ್ರೆ ನಮಗೆ ಆ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಈಗಿರುವ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಾವು ನ್ಯಾಷನಲ್ಸ್ವರೆಗೆ ಮಾಡ್ಬೋದು ಅಷ್ಟೇ. ಅದು ಅಷ್ಟು ಕಂಫರ್ಟ್ ಇಲ್ಲ, ಅಕಾಮಿಡೇಷನ್ ಇಲ್ಲ, ಟ್ರ್ಯಾಕ್ ಸರಿ ಇಲ್ಲ, ಮತ್ತೊಂದಿಲ್ಲ, ಈ ರೀತಿ ಕಂಪ್ಲೇಂಟ್ಸ್ಗಳೇ ಬರುತ್ತೆ. ಅದಕ್ಕೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಆ ಇನ್ಫ್ರಾಸ್ಟ್ರಕ್ಚರು ಮತ್ತು ಆ ಫೆಸಿಲಿಟೀಸನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಅದನ್ನು ಫೈನ್ ಟ್ಯೂನ್ ಮಾಡ್ತಾ ಇದ್ದೇವೆ. ಅದು ಒಂದು ಸಾರಿ ಅದು ಆಗಿದ ಮೇಲೆ ವಿ ಗೋ ಬಿಫೋರ್ ದಿ ಕ್ಯಾಬಿನೆಟ್ ಅಂಡ್ ಟೇಕ್ ಎ ಡಿಸಿಷನ್. ಇದಾದ ಮೇಲೆ ನಾವು 2023ರಲ್ಲಿ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ಆ ಚುನಾವಣೆಗೆ ಮುಂಚೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದರು. ಸುಮಾರು 3600 ಕಿಲೋಮೀಟರ್ಗಳನ್ನು ಅವರು ಕಂಟಿನ್ಯೂಸ್ ಆಗಿ ನಡೆದರು. ಅದರ ಉದ್ದೇಶ ಅವರಿಗಿದ್ದಿದ್ದು ಒಂದು ಭ್ರಾತೃತ್ವವನ್ನ ತರಬೇಕು, ವಿಶೇಷವಾಗಿ ಯುವ ಜನರಲ್ಲಿ. ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ನಾವೆಲ್ಲ ಒಂದೇ, ಜಾತಿ ಧರ್ಮ ಇವುಗಳನ್ನೆಲ್ಲ ಬಿಟ್ಟು ನಾವು ಭಾರತೀಯರು ಅನ್ನುವಂಥದ್ದನ್ನ ತರಬೇಕು ಯುವಕರ ಮೈಂಡಲ್ಲಿ ಅಂತೇಳಿ ಭಾರತ್ ಜೋಡೋ, ಭಾರತ್ ಥೋಡೋ ಅಲ್ಲ, ಭಾರತ್ ಜೋಡೋ ಅದನ್ನ ಮಾಡಬೇಕು ಅಂತ ಹೇಳಿ ಅವರು ಪಾದಯಾತ್ರೆ ಮಾಡಿದರು. ಅದರ ನೆನಪಿಗಾಗಿ ನಾವು ಚುನಾವಣೆಗೆ ಹೋಗುವಾಗ ಆ ಯುವಕರಿಗೆ ಒಂದು ಚಟುವಟಿಕೆಗಳಿಗೆ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ನಾವು ಆ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿದ್ದೆವು. ಭಾರತ್ ಜೋಡೋ ಯುವಕ ಸಂಘಗಳನ್ನು ಪ್ರತಿ ಪಂಚಾಯಿತಿಯಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದೆವು. ಈಗ ನಾವು ನಮ್ಮ ಪ್ರಣಾಳಿಕೆ ಅನುಷ್ಠಾನವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ, ಏನೇನು ಪ್ರಾಮಿಸ್ ಮಾಡಿದ್ದೋ ಅವೆಲ್ಲವನ್ನು. ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪ್ರಕಟಣೆಯನ್ನು ಮಾಡಿ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನವನ್ನು ಮಾಡಿದರು. ದಿ ಫಸ್ಟ್ ಕ್ಯಾಬಿನೆಟ್ ಆಫ್ ಶ್ರೀ D.K. Shivkumar, he made an announcement that we are going to take up this Bharat Jodo activity. ಹಾಗಾಗಿ ಇವತ್ತು ಪ್ರತಿಯೊಂದು ಪಂಚಾಯಿತಿಯಲ್ಲಿ 100ರಿಂದ 250 ಜನ ಯುವಕರನ್ನ, ವಿವಿಧ ಸಮುದಾಯಗಳಿಗೆ ಸೇರಿದಂತಹ ಯುವಕರನ್ನ ಆಯ್ಕೆ ಮಾಡಿ ಸಂಘ ಮಾಡೋದಕ್ಕೆ ಈಗಾಗಲೇ ನಾವು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದೇವೆ. ಈ ಜವಾಬ್ದಾರಿಯನ್ನ ಕ್ರೀಡಾ ಇಲಾಖೆಗೆ ಮತ್ತು ಯುವಜನ ಸಬಲೀಕರಣ ಇಲಾಖೆಗೆ ಕೊಟ್ಟಿದ್ದಾರೆ. ನಾವು ಒಂದೊಂದು ಪಂಚಾಯಿತಿಯಲ್ಲಿ 250 ಅಂದಾಜು 100ರಿಂದ 250 ಜನ ನಾವೇನು ಇವತ್ತು ಮಾಡೋದಕ್ಕೆ ಹೊರಟಿದ್ದೇವೆ. ಅದು ಸಂಘ ಸುಮಾರು 10,000 ಸಂಘಗಳು ಆಗುತ್ತೆ ಇಡೀ ರಾಜ್ಯದಲ್ಲಿ. 10,000 ಸಂಘಗಳನ್ನ ಮಾಡಿ ಪ್ರತಿಯೊಂದು ಸಂಘಕ್ಕೂ 10 ಲಕ್ಷ ರೂಪಾಯಿಯನ್ನು ಕೊಡ್ತೇವೆ ವರ್ಷಕ್ಕೆ. ಅವರಿಗೆ ಆ 10 ಲಕ್ಷ ರೂಪಾಯಿನಲ್ಲಿ ನಾವು ಸರ್ಕಾರದ ವತಿಯಿಂದ ನೋಡಲ್ ಆಫೀಸರ್ಸ್ ಅನ್ನ ಮಾನಿಟರ್ ಮಾಡೋದಕ್ಕೆ ಎಲ್ಲ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೇವೆ. ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ. ಆ ಚಟುವಟಿಕೆ ಏನಿರಬೇಕು ಅಂತ ಹೇಳಿದ್ರೆ, ಆ ಯುವ ಸಂಘಗಳು ಏನಿದು ಮಾಡಬೇಕು ಅಂದರೆ, ನಮ್ಮ ರಾಷ್ಟ್ರದ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಾಹಿತ್ಯದ ಬಗ್ಗೆ ಮತ್ತು ಇತರೆ ಚಟುವಟಿಕೆಗಳನ್ನು ಮಾಡಿ ಆ ಯುವಕರನ್ನ ಜೋಡಿಸುವಂತ ಕೆಲಸ ಮಾಡಬೇಕು. ಸಮುದಾಯವನ್ನು ಸೇರಿಸಿಕೊಳ್ಬಹುದು. ಇವರಿಷ್ಟು ಜನ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ, ಆದರೆ ಸಮುದಾಯವನ್ನು ಕೂಡ ಆ ಪಂಚಾಯಿತಿಯಲ್ಲಿ ಸೇರಿಸಿಕೊಳ್ಳೋದು ಆಗ್ತದೆ ಅಂತ ಹೇಳಿ ನಾವು ಇದನ್ನ ಬಹಳ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ತರ ಇದನ್ನ ಈಗಾಗಲೇ ನಾವು ಲಾಂಚ್ ಮಾಡಿದ್ದೇವೆ. ಇದನ್ನ ಅಫಿಷಿಯಲ್ ಲಾಂಚಿಂಗು ಬಹುಶಃ ಮುಂದಿನ ವಾರ ಆಗ್ಬೋದು. ಈಗ ಮೆಂಬರ್ಶಿಪ್ ಮಾಡಿ ಅದನ್ನ
ಕೆಲಸ ಪ್ರಾರಂಭ ಆಗೋದಕ್ಕೆ ಬಹುಶಃ ಇನ್ನು ಒಂದು ತಿಂಗಳು ಹಿಡಿಬಹುದು. 1,010 ಕೋಟಿ ರೂಪಾಯಿನ ಇದಕ್ಕಾಗಿ ಇಟ್ಟಿದ್ದೇವೆ. ಈ ಹಣ ಟೀಕೆ ಟಿಪ್ಪಣಿ ಮಾಡೋರು ಇರ್ತಾರೆ ಯಾವಾಗಲೂ ಕೂಡ. 1,000 ಕೋಟಿ ತಗೊಂಡೋಗಿ ಏನೋ ಹಾಳು ಮಾಡ್ಬಿಟ್ರು ಅನ್ನೋದು ಮಾತಾಡೋರು ಕೂಡ ಇದ್ದಾರೆ. ಆದರೆ ನಮ್ಮ ಉದ್ದೇಶ ಏನು ಅಂದರೆ, ಈ 1,000 ಕೋಟಿ ನಾವು ಖರ್ಚು ಮಾಡಿ ಆ ಯುವಕರನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗೋದು, ಯುವಕರ ಚಟುವಟಿಕೆಗಳು ಆಗೋದು, ಗ್ರಾಮೀಣ ಭಾಗದಿಂದ ಹಿಡಿದು ಪಟ್ಟಣ ಪ್ರದೇಶದವರೆಗೂ ಕೂಡ ಇದನ್ನು ವಿಸ್ತರಿಸಿದ್ದೇವೆ. ಆ ಕೆಲಸವನ್ನು ಮಾಡ್ತೇವೆ. ಇಲ್ಲಿ ಯಾವ ಜಾತಿ, ಧರ್ಮ, ವರ್ಣ ಭೇದ ಅಥವಾ ಯುವಕ ಯುವತಿಯರು ಈ ರೀತಿ ವ್ಯತ್ಯಾಸಗಳನ್ನು ಮಾಡದೆ ನಾವು ಎಲ್ಲರೂ ಒಂದು ಅಂತೇಳಿ ಅವರಿಗೆ ಒಂದು ನ್ಯಾಷನಲ್ ಪರ್ಸ್ಪೆಕ್ಟಿವ್ ಬರಲಿ ಅಂತೇಳಿ ನಾವು ಇದನ್ನು ಮಾಡಿದ್ದೇವೆ. ನ್ಯಾಷನಲ್ ಡೇಗಳಿದೆ, ಇಂಡಿಪೆಂಡೆನ್ಸ್ ಡೇ ಇದೆ, ರಿಪಬ್ಲಿಕ್ ಡೇ ಇದೆ, ಅಥವಾ ಇನ್ನೂ ಬೇರೆ ಬೇರೆ ನ್ಯಾಷನಲ್ ಫೆಸ್ಟಿವಲ್ಸ್ಗಳನ್ನು ನಾವು ಆಚರಣೆ ಮಾಡ್ತೀವಿ. ಅದನ್ನು ಕೂಡ ಅವರು ಅಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಮಾಡಬೇಕು, ಅವರ ಜವಾಬ್ದಾರಿ. ಒಂದು ಹಳ್ಳಿಯಲ್ಲಿ ನಾವು ರಿಪಬ್ಲಿಕ್ ಡೇ ಆಚರಣೆ ಮಾಡ್ತೀವಿ ಅಥವಾ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತೀವಿ ಅಂತ ಹೇಳಿದರೆ ಜನಸಮುದಾಯಕ್ಕೆ ಅದರ ಮಹತ್ವ ಗೊತ್ತಾಗುತ್ತೆ. ಈ ದೇಶ ಇವತ್ತು ಬರಗಾಲಕ್ಕೆ ತುತ್ತಾಗಿದೆ. ಇದು ರೆವಿನ್ಯೂ ಸೈಡಿಗೆ ಬಂದ್ಬಿಟ್ಟಿದ್ದೀನಿ, ಸ್ಪೋರ್ಟ್ಸಿಂದ ರೆವಿನ್ಯೂ ಸೈಡಿಗೆ. ಪ್ರತಿ 5 ವರ್ಷ ಅಥವಾ 6 ವರ್ಷಕ್ಕೆ ಒಂದು ಸೈಕಲ್ ಬರುತ್ತೆ, ಡ್ರೈ ಸ್ಪೆಲ್ ಅಂತ ಕರೀತಾರೆ. ಕೆಲವು ಸಂದರ್ಭದಲ್ಲಿ ಎಲ್ನಿನೋ, ಪೆಸಿಫಿಕ್ ಓಷನ್ನಲ್ಲಿ ಸರ್ಫೇಸ್ ವಾಟರು 2 ಡಿಗ್ರಿ ಟೆಂಪರೇಚರು ಹೀಟ್ ಆಗ್ತದೆ. ಅದರ ಪ್ರಯುಕ್ತ ನಮಗೇನು ಮೋಡಗಳಾಗಬೇಕು, ಆ ಮೋಡಗಳು ಭೂಮಿಗೆ ಬರಬೇಕು, ಅದು ಮಳೆಯಾಗಿ ಪರಿವರ್ತನೆ ಆಗಬೇಕು. ದಿಸ್ ಇಸ್ ಅ ನ್ಯಾಚುರಲ್ ಫೆನಾಮಿನಾ. ಆದರೆ ಈ ವರ್ಷ ಏನಾಗಿದೆ, ಆ 2 ಡಿಗ್ರಿ ಟೆಂಪರೇಚರ್ ಆಗಿದ್ದ ಕಾರಣಕ್ಕಾಗಿ ಆ ನ್ಯಾಚುರಲ್ ಫಿನಾಮಿನಾ ಆಫ್ ಎವ್ಯಾಪರೇಷನ್, ಕಂಡೆನ್ಸೇಷನ್ ಅದು ಸರಿಯಾಗಿ ಆಗದೇ ಇರೋದಕ್ಕೆ ಅದನ್ನು ಎಲ್ನಿನೋ ಅಂತ ಕರೀತಾರೆ. ಈ ವರ್ಷಕ್ಕೆ ಅದು ಸೂಪರ್ ಎಲ್ನಿನೋ ಆಗಿದೆ. ದೇ ಹ್ಯಾವ್ ಟರ್ಮ್ಡ್ ಇಟ್ ಆಸ್ ಸೂಪರ್ ಎಲ್ನಿನೋ. ಅಂದರೆ ಯಾವಾಗಲೂ ಆಗಿಲ್ಲದೆ ಇರುವಂಥದ್ದು ಇವತ್ತು ಆಗಿದೆ. ಅರ್ಧ ಪ್ರಪಂಚ ಇದಕ್ಕೆ ಸಿಕ್ಕತ್ತೆ. Half the world is experiencing this super El Nino. Not only India, almost all the Asian countries, they are going to be affected, and India is most affected. ನಮಗೆ 42% ಮಳೆ ಕಡಿಮೆ ಆಗಿರ್ಬೋದು, ಉತ್ತರ ಭಾರತದಲ್ಲಿ 72% ಕಡಿಮೆ ಆಗಿದೆ. So we are going through this phase, ವೆರಿ ಬ್ಯಾಡ್ ಫೇಸ್. ಈಗ ನಮ್ಮಲ್ಲಿ ರೈತರಿಗೆ ಇದೆಲ್ಲ ಏನು ಗೊತ್ತಿಲ್ಲ. ಮಳೆ ಬರುತ್ತೆ ಅಂತೇಳಿ ಅವರು ಮೊದಲನೇ ಮಳೆ ಬಂತು, ಮುಂಗಾರು ಲೇಟಾಗಿ ಬಂತು, 15 ದಿವಸ ಲೇಟಾಗಿ ಬಂತು. ಈ ಲೇಟಾಗಿ ಬಂದಿದ್ದು ಮಳೆನಲ್ಲಿ ಬೀಜ ಹಾಕಿದ್ರು, ಉಳುಮೆ ಮಾಡಿದ್ರು, ಬೀಜ ಹಾಕಿದ್ರು, ಮಳೆ ಹೊರಟೋಯ್ತು. ಆ ಬೀಜ ಗೊಬ್ಬರ ಎಲ್ಲ ವೇಸ್ಟ್ ಆಗಿದೆ. ಈಗ ಅವನು ಮತ್ತೆ ಕಾಯ್ತಾ ಇದ್ದಾನೆ, ಮಳೆ ಬಂದರೆ ನಾನು ಉಳುಮೆ ಮಾಡ್ಬೋದು ಅಂತೇಳಿ. ಮೊನ್ನೆ ಅಲ್ಲಿ ಇಲ್ಲಿ ಒಂದಿಷ್ಟು ಸ್ಪೊರಾಡಿಕ್ ರೈನ್ಫಾಲ್ ಆಯಿತು. ಒಂದಿಷ್ಟು ಚಿಕ್ಕಮಗಳೂರಲ್ಲಿ, ಒಂದಿಷ್ಟು ಕರಾವಳಿಯಲ್ಲಿ, ಒಂದಿಷ್ಟು ನಾರ್ತ್ ಕರ್ನಾಟಕದಲ್ಲಿ, ಅಲ್ಲಿ ಇಲ್ಲಿ ಒಂದಿಷ್ಟು ಈವನ್ ಫ್ಲಡ್ ಬರೋಂಗೆ ಕೂಡ ಆಯಿತು. ಆದರೆ ಈಗ ಮುಂದಿನ ದಿನಗಳಲ್ಲಿ ನಮಗೆ ಇರ್ತಕ್ಕಂಥ 240 ತಾಲೂಕುಗಳಲ್ಲಿ 157 ತಾಲೂಕುಗಳು ಕೊರತೆ ಇದೆ. 14 ತಾಲೂಕುಗಳು ತೀವ್ರ ಕೊರತೆ ಇದೆ. ನಾರ್ಮಲ್ ಆಗಿ ಒಂದಿಷ್ಟು ಮಳೆ ಆಗಿರುವಂಥದ್ದು ಅಂದರೆ ಶುರುನಲ್ಲಿ ಮುಂಗಾರು ಪ್ರಾರಂಭ ಆದಾಗ ಆಗಿದ್ದು 54 ತಾಲೂಕಲ್ಲಿ ಆಗಿತ್ತು. ಅದು ಕೂಡ ಈಗ ಡ್ರೈ ಆಗಿದೆ. ನಾನು
ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿ ಅದಕ್ಕೆ ಕ್ರಮ ತಗೊಳ್ಬೇಕು ಅಂತ ಪ್ರಾರಂಭ ಮಾಡಿದೆ. ಅಷ್ಟರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಟಲ್ಲಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ, ನಾವಿಬ್ಬರೂ ಹೋಗಿ ರಿವ್ಯೂ ಮಾಡೋಣ ಅಂತೇಳಿ ಅವರು ಗುಲ್ಬರ್ಗಕ್ಕೆ ಮತ್ತು ಬೆಳಗಾವಿಗೆ, ಮತ್ತೆ ಬೆಳಗಾವಿಗೆ ನಾನು ಆಗಲೇ ಮಾಡ್ಕೊಂಡು ಬಂದಿದ್ದೆ. ಮತ್ತೊಂದು ಬಾರಿ ಮುಖ್ಯಮಂತ್ರಿಗಳು ಬಂದರು. ನಾವಿಬ್ಬರೂ ಕೂಡ ಸುಮಾರು 16-17 ಜಿಲ್ಲೆಗಳನ್ನು ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೇವೆ. ಬಹಳ ಪ್ಯಾಥೆಟಿಕ್ ಸಿಚುವೇಶನ್. ಒಂದು ಕಡೆ ಮಳೆ ಬಂದಿದ್ದು, ಬೀಜ ಹಾಕಿದ್ದು, ಬೀಜನೂ ಹೋಯ್ತು, ಗೊಬ್ಬರನೂ ಹೋಯ್ತು. ಯಾಕೆಂದ್ರೆ ಈಗ ಮಳೆ ಇಲ್ಲ, ಅದೆಲ್ಲ ಹೊರಟೋಗಿದೆ. ಏನು ಮೊಳಕೆ ಹೊಡಿತಾ ಇತ್ತು ಅದೆಲ್ಲ ಜರ್ಮಿನೇಷನ್ ಆಗೋ ಅಷ್ಟರಲ್ಲಿ ಎಲ್ಲ ಮಳೆ ಹೋಯ್ತು, ಎಲ್ಲ ಡ್ರೈ ಆಯಿತು. ಈಗ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಜನಗಳಿಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. there is a severe drinking water issues. ಪ್ರತಿ ಪಂಚಾಯತಿನಲ್ಲಿ, ಪ್ರತಿ ತಾಲೂಕಲ್ಲಿ, ಜಿಲ್ಲೆನಲ್ಲಿ ಇದರ ಬಗ್ಗೆ ರಿವ್ಯೂ ಮಾಡಿ ಅದಕ್ಕೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾವು ಅಧಿಕಾರಿಗಳು ಹೇಳಿದ್ದೀವಿ. ಆದರೆ ಪರಿಸ್ಥಿತಿ ಎಷ್ಟು ಸೀರಿಯಸ್ ಇದೆ ಅಂದರೆ ನಾವಿಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಹೇಳ್ಬೋದು, ಒಂದೊಂದು ವಾರ ಆದರೂ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಈಗಾಗಲೇ ನಾವು 192 ಕಡೆ ಟ್ಯಾಂಕರ್ನಲ್ಲಿ ನೀರು ಕೊಡ್ತಾ ಇದ್ದೀವಿ. ಬಟ್ ಆ ಟ್ಯಾಂಕರಿಗೆ ನೀರು ಎಲ್ಲಿಂದ ಬರಬೇಕು? ನೀರಿದ್ರೆ ತಾನೇ ಟ್ಯಾಂಕರಲ್ಲಿ ತುಂಬ್ಕೊಂಬಂದು ತಗೊಂಬಂದು ಕೊಡೋದು. ಆ ಸೋರ್ಸ್, ವಾಟರ್ ಸೋರ್ಸೇ ಇವತ್ತು ಬತ್ತಿ ಹೋಗಿದೆ. ಆಲ್ಮೋಸ್ಟ್ ಆಲ್ ದಿ ಡ್ಯಾಮ್ಸ್, ರಿಸರ್ವಾಯರ್ಸ್ ಡೆಡ್ ಸ್ಟೋರೇಜಿಗೆ ಬಂದ್ಬಿಟ್ಟಿದ್ದಾವೆ. ಮೊನ್ನೆ ಆದಂಥ ಮಳೆನಲ್ಲಿ ಒಂದಿಷ್ಟು ನೀರು KRS ಇರ್ಬೋದು, ಆಲ್ಮಟ್ಟಿಗೆ ಇರ್ಬೋದು, ಅಥವಾ ಬೇರೆ ಬೇರೆ ರಿಸರ್ವಾಯರ್ಗಳಿಗೆ ಸ್ವಲ್ಪ ಸ್ವಲ್ಪ ನೀರು ಒಳ ಹರಿವು ಬಂತು. ಈಗ ಅದು ನಿಂತೋಗಿದೆ. ಭದ್ರಾದಲ್ಲಿ 10,000 ಕ್ಯೂಸೆಕ್ಸ್ ಬಂತು ಅಂದರೆ KRSನಲ್ಲಿ 15,000 ಕ್ಯೂಸೆಕ್ಸ್ ಬಂದು ಈಗ ಅದು ನಿಂತೋಯ್ತು ಅಂದರೆ ಬಹಳ ಕಡಿಮೆ ಆಗೋದಿದೆ. ಸೊ ವೇರ್ ವಿಲ್ ವಿ ಗೆಟ್ ದಿ ವಾಟರ್ ಸೋರ್ಸ್? ಇದು ಬಹಳ ಗಂಭೀರವಾಗಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಸರ್ಕಾರ ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಯಾರನ್ನು ಕೇಳ್ತಿರೋ ಬಿಡ್ತಿರೋ ಇಮ್ಮಿಡಿಯೇಟ್ ಆಗಿ ನೀವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ 5 ಕೋಟಿ ರೂಪಾಯಿ, ಸುಮಾರು 329 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಹತ್ರ ಇಟ್ಟಿದ್ದೇವೆ. ಇಮಿಡಿಯೇಟ್ಲಿ ಯು ಸ್ಪೆಂಡ್ ಇಟ್ ವಿತೌಟ್ ಆಸ್ಕಿಂಗ್ ಎನಿ ಅಪ್ರೂವಲ್ಸ್ ಅಂಡ್ ವಾಟ್ ಎವರ್. ಅದನ್ನು ನಾವು ಈಗ 329 ಕೋಟಿ ರೂಪಾಯಿನ ಈಗ ಅವ್ರ ಹತ್ರ PD ಅಕೌಂಟಲ್ಲಿ ಕೊಟ್ಟಿದ್ದೇವೆ. ಕುಡಿಯೋ ನೀರಿಗೆ ಅಂತೇಳಿ ಕೊಟ್ಟಿದ್ದೇವೆ. ಇದನ್ನು ಬೇರೆ ಬೇರೆ ಹಣ ಖರ್ಚು ಮಾಡಬಾರ್ದು, ಕುಡಿಯೋ ನೀರಿಗೆ ಮಾಡಬೇಕು ಅಂತೇಳಿ ವಿ ಹ್ಯಾವ್ ಗಿವನ್ ದಿಸ್ ಮನಿ. ನಾವು ಮೊನ್ನೆ ರಿವ್ಯೂ ಮಾಡಿದಾಗ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಅದರ ಪ್ರಕಾರ ಕ್ರಮ ತಗೊಳ್ತಾರೆ. ಒಟ್ಟಾರೆ ನಮಗೆ ಬಿತ್ತನೆ ಈ ಬಾರಿ 15%, 10%, 20% ಈ ರೀತಿ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಆವ್ರೇಜ್ ಆಗಿ ನೋಡಿದಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಇವತ್ತು ಬಿತ್ತನೆ ಆ ರೀತಿ ಆಗಿದೆ. ಒಂದು ಕ್ರಾಪ್ ಲಾಸ್ ಫೇಲ್ಯೂರ್, 2 ಡ್ರಿಂಕಿಂಗ್ ವಾಟರ್ ಇಶ್ಯೂ, 3ನೇದು ಜನ ಬದುಕಬೇಕಲ್ಲ, ಕಾಮಗಾರಿಗಳು ಕೊಡಬೇಕು. ಇನ್ಮೇಲೆ ಬಂದು ಕೆಲಸ ಇಲ್ಲ ಅಂತೇಳಿ ಗುಳೆ ಹೋಗುವಂಥದ್ದು ಪ್ರಾರಂಭ ಆಗ್ತದೆ. ಈಗಾಗಲೇ ಗುಲ್ಬರ್ಗ ಡಿವಿಷನ್ನಲ್ಲಿ ರಿಪೋರ್ಟ್ ಆಗಿದೆ. ಒಂದು ಹಳ್ಳಿ, ಫರ್ಗಾಟ್ ದಿ ನೇಮ್ ಆಫ್ ದಿ ವಿಲೇಜ್, ಅವರು ಊರೇ ಎಲ್ಲ ಬಿಟ್ಟು ಹೊರಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಒಬ್ಬ ಕಂದಾಯ ಸಚಿವನಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಮಾನ್ಯ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಮಾನ್ಯ ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇನೆ. 2 ಕಾರಣಕ್ಕೆ ನಾನು ಪತ್ರ ಬರೆದಿರೋದು. ಒಂದು, ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ನೀವು ನೆರವನ್ನು ನೀಡಬೇಕು, ಅಡಿಷನಲ್ ಗ್ರಾಂಟ್ಸು ಕೊಡಬೇಕು, ಸ್ಪೆಷಲ್ ಗ್ರಾಂಟ್ಸು.
ಹಿಂದೆ ಎಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಇರುವಾಗ ಒಂದು ಫ್ಲಡ್ಡಿಂಗ್ ಆಗಿತ್ತು ಅಂತೇಳಿ ಬಂದು ವೈಮಾನಿಕ ವೀಕ್ಷಣೆ ಮಾಡಿ 2,000 ಕೋಟಿ ಅನೌನ್ಸ್ ಮಾಡಿದ್ರು, ಕೊಟ್ಟೇ ಬಿಟ್ಟರು. ಕೇಂದ್ರ ಸರ್ಕಾರ ಆಗಿಂದಾಗೆ ಸ್ವಲ್ಪ ಇಷ್ಟು ಅಷ್ಟು ಕೊಡುತ್ತೆ. ನಮ್ಮ ಮನವಿ ಏನು ನಾವು ಮಾಡಿರುವಂಥದ್ದು ಅಂದರೆ, ಒಂದು ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ, ಎರಡನೇದು NDRFನಲ್ಲಿ ನಮ್ಗೆ ಇಷ್ಟು ಹಣ ಕೊಡ್ತಾರೆ, ಅದಕ್ಕೆ ಫಾರ್ಮ್ಯುಲಾ ಇದೆ, ಅದನ್ನು ನೀವು ಅಡ್ವಾನ್ಸ್ ಆಗಿ ಕೊಡಿ, ನಮಗೆ ಅಡ್ವಾನ್ಸ್ ಆಗಿ ನಮಗೆ ಕೊಡಿ ಅಂತೇಳಿ ಅದಕ್ಕೆ ಪತ್ರವನ್ನು ಬರೆದಿದ್ದೇನೆ. ನಾವು ಸಮಿತಿ ಬರುತ್ತೆ, ಸಮಿತಿ ಬಂದು ವೀಕ್ಷಣೆ ಮಾಡ್ತಾರೆ, ಬರ ಅಂತ ಘೋಷಣೆ ಮಾಡಿ ಅಂತಾರೆ, ಮಾಡಬೇಡಿ ಅಂತಾರೆ, ಇವೆಲ್ಲ ಒಂದು ಪ್ರಾಸೆಸ್ಸು. ಈಗ ನಮಗೆ ನಾವು ಹೋದ ಕಡೆ ಎಲ್ಲ ಸ್ವಾಮಿ ಬರ ಅಂತ ಘೋಷಣೆ ಮಾಡಿ ಅಂತ ರೈತರು ಕೇಳಿದರು, ನನ್ನನ್ನು ಕೇಳಿದ್ರು, ಮುಖ್ಯಮಂತ್ರಿನೂ ಕೇಳಿದ್ರು. ಕೇಂದ್ರ ಸರ್ಕಾರ ಒಂದಿಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಬರಪೀಡಿತ ಪ್ರದೇಶ ಅಂತ ನೀವು ಘೋಷಣೆ ಮಾಡಬೇಕಾದ್ರೆ ಈ ಪ್ಯಾರಾಮೀಟರ್ಸ್ ಅನ್ನ ಫುಲ್ಫಿಲ್ ಮಾಡಬೇಕು, ಇಲ್ಲದ್ರೆ ನೀವು ಮಾಡಂಗಿಲ್ಲ. ಒಂದು ಮಳೆ, ಒಂದು ಭೂಮಿಯ ತೇವಾಂಶ, ಒಂದು ಉಷ್ಣಾಂಶ, ಆಮೇಲೆ ಅಲ್ಲಿನ ವಾಟರ್ ಸೋರ್ಸ್ ಏನಾದರೂ ಇದ್ದರೆ ಆ ವಾಟರ್ ಸೋರ್ಸ್ ಇದೆಯಾ ಇಲ್ವಾ, ಈ ರೀತಿ ಒಂದು 7-8 ಪ್ಯಾರಾಮೀಟರ್ಸನ್ನು ಮಾಡಿದ್ದಾರೆ. ಅವೆಲ್ಲ ಬರ್ತಾವೆ. ಅವೆಲ್ಲದಕ್ಕೂ ನಾವು ಫಿಟ್ ಆಗ್ತೀವಿ. ಯಾಕೆಂದರೆ ಮಳೆ ಸಂಪೂರ್ಣ ಹೋಗಿರೋದ್ರಿಂದ ಅದಕ್ಕೆ ನಾವು ಫಿಟ್ ಆಗ್ತೀವಿ. ಅದಕ್ಕೆ ನಾವು ಇವತ್ತು ಆ ನಿಯಮಗಳನ್ನು ಕೂಡ ಸಡಿಲ ಮಾಡಿ, ನೀವು ಇಷ್ಟೊಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಮಾಡಿದರೆ ನಮಗೆ ಹಣನೂ ಸಿಗೋದಿಲ್ಲ, ಯಾರ ನೆರವು ಸಿಗೋದಿಲ್ಲ. ಆದ್ದರಿಂದ ಆ ನಿಯಮಗಳನ್ನು ಸಡಿಲ ಮಾಡಿ, ನಂಬರ್ 1. ನಂಬರ್ 2, ನಮಗೆ ಒಂದಿಷ್ಟು ಸ್ಪೆಷಲ್ ಗ್ರಾಂಟನ್ನು ಕೊಡಿ. ಮೂರನೇದು, ನಮಗೆ NDRFನಲ್ಲಿ ಅಡ್ವಾನ್ಸ್ ಆಗಿ ನಮಗೆ ಬರಬೇಕಾಗಿರೋ ಹಣದಲ್ಲಿ ಅಡ್ವಾನ್ಸ್ ಆಗಿ ಕೊಡಿ. ಈ ರೀತಿ ಪತ್ರಗಳನ್ನು ನಾನು 3 ಜನಕ್ಕೂ ಕೂಡ ಬರೆದಿದ್ದೇನೆ. ಮುಂದಿನ ದಿನಗಳಲ್ಲಿ ಪರ್ಸನಲ್ ಆಗಿ ಕೂಡ ಅವರನ್ನು ಭೇಟಿ ಮಾಡೋದು ಪ್ರಯತ್ನವನ್ನು ಮಾಡ್ತೇವೆ. ಇದಿಷ್ಟು ವಿಷಯಗಳನ್ನು ನಾನು ತಮ್ಮಲ್ಲಿ ಹಂಚ್ಕೊಂಡಿದ್ದೇನೆ. ಇದರ ಬಗ್ಗೆ ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸರ್, ಸೆಂಟ್ರಲ್ ಗೌರ್ಮೆಂಟ್ಗೆ ಸರ್ ವಿಸಿಟ್ ಮಾಡೋದಕ್ಕೆ ಬರ ಪರಿಸ್ಥಿತಿ ಇಲ್ಲ, ಈಗ ದೇವರುಗಳದ್ದು ಹೇಳ್ತೀನಿ. ಅದು ಮುಜರಾಯಿಗೆ ಬರಲಿಲ್ಲ. ಇಂಥದ್ದು ಬಹಳಷ್ಟಿದೆ. ನಾವು 39,000ದಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ, A, B, C ಅಂತೇಳಿ, ಡಿಪೆಂಡಿಂಗ್ ಆನ್ ದರ್ ಇನ್ಕಮ್. ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು A ಕ್ಯಾಟಗರಿಗೆ ಸೇರಿದೆ. ಉದಾಹರಣೆಗೆ ಮೂಕಾಂಬಿಕಾ ಟೆಂಪಲ್ ಇದೆ, ಚಾಮುಂಡಿ ಟೆಂಪಲ್ ಇದೆ, MM ಹಿಲ್ಸ್ ಟೆಂಪಲ್ ಇದೆ. ಈ ಥರದ ದೇವಸ್ಥಾನಗಳು A ಕ್ಯಾಟಗರಿನಲ್ಲಿ ಇದ್ದಾವೆ. ಸಾಕಷ್ಟು ಹಣ ಇಲ್ಲಿ ಹುಂಡಿನಲ್ಲಿ ಬರುತ್ತೆ, ಟಿಕೆಟ್ಸ್ ತಗೊಳ್ಳೋದ್ರಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಹಣ ಬರುತ್ತೆ. ಆ ಹಣ ಹುಂಡಿನ ಎಷ್ಟೋ ಸಾರಿ ಹುಂಡಿ ಹೊಡ್ಕೊಂಡು ಹೋಗಿರೋದನ್ನ ನಾವು ರಿಪೋರ್ಟ್ ಆಗಿದೆ. ಅವ್ರ ಮೇಲೆ FI ಆಗಿರೋದ್ರೆ ಕಳ್ಳರು ಯಾರು ಸಿಕ್ಕಲಿಲ್ಲ, ಅಲ್ಲಿಗೆ ಹೋಯ್ತು. ಅದು ಇನ್ನೂ ಕೇಸ್ಗಳು ನಡೀತಾ ಇರ್ತಾವೆ. ಅದು ಆಗೋದು ಬೇಡ ಅಂಥೇಳಿ ಪ್ರತಿಯೊಂದು ಹುಂಡಿ ಯಾವುದಿಂಥ ಟೆಂಪಲ್ಸಲ್ಲಿ ಅದಕ್ಕೆ CCTV ಹಾಕಬೇಕು ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ CCTV ಹಾಕೋದಷ್ಟೇ ಅಲ್ಲ, ಅದನ್ನು ಒಂದು ಸೆಂಟ್ರಲೈಸ್ಡ್ ಸರ್ವರ್ ಮಾಡಿ ಅದನ್ನು ನಾವು ಇಲ್ಲೇ ಕಮಿಷನರು ಕೂತ್ಕೊಂಡು ಇಲ್ಲಿಂದಾನೇ ನೋಡ್ಬೋದು. ನಾನು ಜೈಲುಗಳನ್ನೆಲ್ಲ ನಾನು ಅದೇ ರೀತಿ ಮಾಡಿದ್ದೆ. ಪೊಲೀಸ್ ಸ್ಟೇಷನ್ಗಳನ್ನ ಕೂಡ ನಾವು ಅದೇ ರೀತಿ ಮಾಡಿದ್ವಿ. 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ನು ಇಲ್ಲಿ ಕಮಾಂಡ್ ಸೆಂಟರ್ನಲ್ಲಿ ಕೂತ್ಕೊಂಡು ಯಾವ ಸ್ಟೇಷನ್ ಬೇಕೋ ಅದನ್ನು ನಾವು ಟೈಪ್ ಮಾಡಿದ್ರೆ ಅದು ಕಂಪ್ಲೀಟ್ ಆ ಸ್ಟೇಷನ್ನಲ್ಲಿರೋ ಕ್ಯಾಮರಾಗಳೆಲ್ಲ ಫೀಡ್ ಇಲ್ಲಿ ಬರುತ್ತೆ. ಅದೇ ರೀತಿ ಜೈಲುಗಳು ಕೂಡ ಹಾಗೆ ಮಾಡಿದ್ದು.
ಅದೇ ರೀತಿ ಈಗ ದೇವಸ್ಥಾನಗಳನ್ನ CCTV ಹಾಕಿ ದೇವಸ್ಥಾನ ಹುಂಡಿ ಇರ್ಬೋದು, ಎಂಟ್ರೆನ್ಸ್ ಇರ್ಬೋದು, ಅಥವಾ ಅಲ್ಲಿನ ಪರಿಸರದ್ದಿರ್ಬೋದು, ಇದೆಲ್ಲವನ್ನು ಪ್ರತಿನಿತ್ಯ ಕಮಿಷನರ್ ನೋಡೋ ರೀತಿಯಲ್ಲಿ ಒಂದು ಡ್ಯಾಶ್ ಬೋರ್ಡ್ ಮಾಡಿ ಕಂಟ್ರೋಲ್ ರೂಮ್ ಮಾಡಿ ಮಾಡಬೇಕು ಅಂತೇಳಿ ಈಗಾಗಲೇ ಹೊರಟಿದ್ದೇವೆ. ಅದರಿಂದ ಈ ಹಣ ದುರುಪಯೋಗ ಆಗೋದು, ಯಾರ್ಯಾರೋ ಇವರೇ ಒಳಗಡೆಗೆ ಯಾರೋ ಸೇರ್ಕೊಂಡು ಇವರು ಹುಂಡಿ ಹೊತ್ಕೊಂಡು ಹೋಗ್ಬಿಡೋದು, ಆಮೇಲೆ ಯಾರಿಗೋ ಹೇಳೋದು, ಆ ರೀತಿ ಎಲ್ಲ ಆಗಬಾರ್ದು ಅನ್ನೋದನ್ನ ನಾವು ತಡೆಯೋದಕ್ಕೋಸ್ಕರ ಇದನ್ನು ಮಾಡಿದ್ದೇವೆ. ಮೂರನೇದು, ನಮ್ಮ ರಾಜ್ಯದಲ್ಲಿ ನಮ್ಮ ಮುಜರಾಯಿ ಇಲಾಖೆಯಿಂದ ಹೊರ ರಾಜ್ಯದಲ್ಲಿ ನಮ್ಮಲ್ಲಿ ಪ್ರಮುಖವಾದಂಥ ಯಾತ್ರಾ ಸ್ಥಳಗಳೇನಿದ್ದಾವೆ ಆ ದೇವಸ್ಥಾನಗಳಲ್ಲಿ ನಮ್ಮಲ್ಲಿ ಒಂದಿಷ್ಟು ಆಸ್ತಿ ಇದೆ, ಅದನ್ನ ರಕ್ಷಣೆ ಮಾಡಬೇಕು. ಈಗ ತಿರುಪತಿಯಲ್ಲಿ ಬಹುಶಃ ಯಾವುದೇ ರಾಜ್ಯಕ್ಕೆ ಜಮೀನಿಲ್ಲ, ತಿರುಪತಿ ಬೆಟ್ಟದ ಮೇಲೆ ಯಾರಿಗೂ ಕೊಟ್ಟಿಲ್ಲ. ಅದು ಹಿಂದೆ ನಮ್ಮ ಪೂರ್ವಜರು ಮಹಾರಾಜರ ಕಾಲದಲ್ಲಿ ಅವರೇ ಅದಕ್ಕೆ ನಡೆಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ನಮಗೆ ಒಂದಿಷ್ಟು ಜಮೀನಿದೆ, ಸುಮಾರು 7 ಎಕರೆವರೆಗೂ ಇದೆ. ಅಲ್ಲಿ ಯಾತ್ರಿಗಳಿಗೆ ಹೋದ್ರೆ ಇಳ್ಕೊಳ್ಳೋಕ್ಕೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ವಲ್ಪ ಈ VIP ಇದಕ್ಕೆ ಒಂದು 30 ರೂಮು ಸಪ್ರೇಟಾಗಿ ಮಾಡಿದ್ರು, ಅದೊಂಚೂರು ಕಂಪ್ಲೀಟ್ ಆದಮೇಲೆ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದೇ ಪ್ರಕಾರ ನಮಗೆ ಶ್ರೀಶೈಲಂನಲ್ಲಿ, ವಾರಣಾಸಿಯಲ್ಲಿ, ತುಳಜಾಪುರ, ಮಹಾರಾಷ್ಟ್ರದಲ್ಲಿ ತುಳಜಾಪುರ ಅಂತ ಇದೆ, ಇಲ್ಲೆಲ್ಲ ನಮ್ಮ ಆಸ್ತಿಗಳಿದ್ದಾವೆ. ಅಲ್ಲಿ ನಮಗೆ ವಸತಿ ಗೃಹಗಳನ್ನು ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಯಾತ್ರಿಗಳು ಹೋಗಿ ಇಳ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಆಮೇಲೆ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಹಣ ಇದೆ. ಎ ಕ್ಯಾಟಗರಿ ದೇವಸ್ಥಾನದಲ್ಲಿ ನಾನೇ ಹೋಗಿದ್ದೆ ಇದಕ್ಕೆ, ಮೂಕಾಂಬಿಕಾ ಟೆಂಪಲ್. ನಾನು ಅಲ್ಲಿ ತಾಯಿ ದರ್ಶನ ಮಾಡಿದಾದ ಮೇಲೆ ಅಲ್ಲೆಲ್ಲ ಸುತ್ತ ಎಲ್ಲ ಓಡಾಡಿದೆ. ಯಾತ್ರಿಗಳು ಬಂದರೆ ಹೇಗಿರ್ತಾರೆ, ಏನು ಒಂದು 250 ರೂಮಿಂದು ಒಂದು ವಸತಿ ಗೃಹ ಇದೆ, ಅದರೊಳಗಡೆ ಹೋಗಿ ರೂಮ್ನು ಎಲ್ಲ ನೋಡ್ಕೊಂಡು ಬಂದೆ. ಅಲ್ಲಿ ಟಾಯ್ಲೆಟ್ಸ್ ಹೆಂಗಿದ್ದಾವೆ, ರೂಮ್ ಹೆಂಗಿದೆ ಎಲ್ಲ ಚೆಕ್ ಮಾಡಿ ಬಂದೆ. ಆಮೇಲೆ ಒಂದು 10,000 ಜನರಿಗೆ ಊಟ ಹಾಕ್ತಾರೆ, ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ರೇಷನ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅಕ್ಕಿ ಹೆಂಗೆ ಬರುತ್ತೆ, ಹೆಂಗೆ ಕೊಡ್ತಾರೆ. ಆಮೇಲೆ ಈಗ ಅಲ್ಲಿ ಸೀರೆಗಳು ಬರುತ್ತೆ, ತಾಯಿಗೆ ಸೀರೆ ಕೊಡ್ತಾರೆ, ಒಡವೆ ಕೊಡ್ತಾರೆ, ಅದೆಲ್ಲ ಯಾವ ಥರ ಲೆಕ್ಕ ಅದು ಇದು ಎಲ್ಲ ಚೆಕ್ ಮಾಡಿದೆ. ಈಗಾಗಲೇ ನನಗೆ ಸ್ವಲ್ಪ ಅನುಮಾನ ಬಂದ ಮೇಲೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಮತ್ತು ನಮ್ಮ ಕಮಿಷನರ್ ಎಂಡೋಮೆಂಟಿಗೆ ಎಲ್ಲ ಹೇಳಿದ್ದೀನಿ, ನೀವು ಅವ್ರ ಹತ್ರ ಈಗ 300 ಕೋಟಿ ರೂಪಾಯಿ ಇದೆ, ಅವರ ಡಿಪಾಸಿಟ್ಟು 300 ಕೋಟಿ ರೂಪಾಯಿ ಇದೆ, 300 crores. ಯಾವುದು ಟೋಟಲ್. ಈಗ ಅಂಥದ್ದು ಎಲ್ಲ ಟೆಂಪಲಲ್ಲಿದೆ, ಅದನ್ನು ಹೇಳ್ತೀನಿ. ಈಗ ನಮಗೆ ಆ 300 ಕೋಟಿ ರೂಪಾಯಿನ ಸೇಫ್ ಗಾರ್ಡ್ ಮಾಡೋದು ಹೆಂಗೆ? ನಾಳೆ ಯಾರೋ ಒಂದು ಹೆಚ್ಚು ಕಮ್ಮಿ ಮಾಡಿಬಿಡ್ತಾನಪ್ಪ, ಏನೋ ಒಂದು ಲೆಕ್ಕಾಚಾರ ಮಾಡಿ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೇಸ್ ಪಾಸ್ ಹಾಕ್ತೀವಿ, ಅದೇನು ಅವನು ಆಯಿತು ಕೇಸ್ ಹಾಕ್ಕೊಡ್ರಿ ಅಂತ ಹೊರಟೋಗ್ತಾನೆ. ಇಂಥದ್ದು ಆಗಬಾರ್ದು ಅಂತೇಳಿ ನಾನು ಅವರಿಗೆ ಒಂದು ಸಲಹೆಯನ್ನು ಮಾಡಿದ್ದೀನಿ, ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ. ಆ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಯಾತ್ರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಬಂದವರಿಗೆ ವಸತಿಗಳಾಗ್ಬೋದು, ಆಮೇಲೆ ಅವರು ಬಂದು ಪೂಜೆ ಮಾಡಿಕೊಂಡು ಶಾಂತಿಯಿಂದ ಅವ್ರು ಹೊರಗಡೆ ಹೋಗಬೇಕು. ಆ ರೀತಿ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಎ ಗ್ರೇಡ್ ಟೆಂಪಲ್ಸ್ ಏನಿದೆ, ಈ ರೀತಿ ಹಣ ಇರೋದು
ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಮೊನ್ನೆ 4-5 ದಿವಸದ ಹಿಂದೆ ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ಆ ಕ್ರೌಡು, ಅದು ದೊಡ್ಡ ದೇವಸ್ಥಾನ, ಬಹುಶಃ ಬೆಂಗಳೂರಿನಲ್ಲಿ ಅದೇ ದೊಡ್ಡ ದೇವಸ್ಥಾನ ಅಂತ ಅನಿಸುತ್ತೆ. ಸಾಕಷ್ಟು ಹಣ ಬರುತ್ತೆ. ನಾನು ಕೇಳಿದೆ, ಎಷ್ಟಪ್ಪ ಹಣ ಬರ್ತದೆ ನಿಮಗೆ? ಆ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳ್ದ, 13 ಕೋಟಿ ಬರುತ್ತೆ ಸರ್ ಆ್ಯನ್ಯುಯಲಿ. ಅಯ್ಯೋ ಮಾರ, ಇದೇನು ಇಷ್ಟು ಹೇಳ್ತೀಯ ನೀನು? ಯಾಕೆಂದರೆ ಅಲ್ಲಿನ ವಾತಾವರಣ ನೋಡಿದ್ರೆ 100 ಕೋಟಿ ಬರೋ ಸಾಧ್ಯತೆ ಇದೆ. ಬರೀ 13 ಕೋಟಿ ಲೆಕ್ಕ ಹೇಳಿದ್ರಲ್ಲ, ಇದೇನಿದು ಅಂತೇಳಿ ನಾನು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ನಮ್ಮ ಕಮಿಷನರ್ಗೆ ಹೇಳಿದೆ, ಒಂದು ಸ್ವಲ್ಪ ನೀವು ವಿಸಿಟ್ ಮಾಡಿ ನೋಡಿ. ಸೊ ಈ ರೀತಿ ಅಲ್ಲಿ ಲೆಕ್ಕನೂ ಕೊಡಬೇಕು ಮತ್ತು ಹಣ ಅಲ್ಲಿ ಇರೋದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು. ನಿಮಗೆ ಆಶ್ಚರ್ಯ ಆಗುತ್ತೆ, ಈಗ ನಮ್ಮ ಎ ಕ್ಯಾಟಗರಿ ಟೆಂಪಲ್ನಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಟೆಂಪಲ್ಸಿಗೆ 2,521 ಕೋಟಿ ರೂಪಾಯಿ ಈಗ ಫಿಕ್ಸೆಡ್ ಡಿಪಾಸಿಟಲ್ಲಿ ಇದೆ. 2,521 ಕೋಟಿ. ಈ ಹಣ ನಾವು ಎಲ್ಲಿ ಖರ್ಚು ಮಾಡಬೇಕು? ಅವರಿಗೆ ಖರ್ಚು ಮಾಡಬೇಕಲ್ಲ, ಆ ದೇವಸ್ಥಾನಗಳಿಗೆ ಖರ್ಚು ಮಾಡಬೇಕು. ಅಲ್ಲೇ ಪರಿಸರ ಚೆನ್ನಾಗಿರಬೇಕು. ಯಾರೋ ದೇವಸ್ಥಾನಕ್ಕೆ ಹೋದವರಿಗೆ ಶಾಂತಿಯಿಂದ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರಂಗಿರ್ಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ನಾವು ಕ್ರಮ ವಹಿಸ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ ನಾನು ಅದಕ್ಕೆ ಸೂಚನೆಯನ್ನು ಸಂಬಂಧಪಟ್ಟವರಿಗೆ ಕೊಟ್ಟಿದ್ದೇನೆ. ಅದನ್ನು ಅವರು ಆದಷ್ಟು ಶೀಘ್ರವಾಗಿ ಆ ಪ್ಲ್ಯಾನ್ಗಳು ಮತ್ತೊಂದು ಆ ಮಾಸ್ಟರ್ ಪ್ಲ್ಯಾನ್ ಎಲ್ಲ ತೆಗೆದುಕೊಂಡು ಕೊಡಬೇಕು. ಆ ನಂತರ ಮಾಡ್ತೀವಿ. ಆಮೇಲೆ ಭಾಳ ಪ್ರಾಮುಖ್ಯವಾಗಿ, ಹಿಂದೆಲ್ಲ ತಮಗೆ ಗೊತ್ತಿರ್ಬೋದು, ಹಿಂದೂ ಟೆಂಪಲ್ಸ್ಗಳ ಹಣನ ಎಲ್ಲೋ ಡೈವರ್ಟ್ ಮಾಡಿಬಿಡ್ತಾರೆ. ದಿಸ್ ವಾಸ್ ಒನ್ ಆಫ್ ದಿ ಅಕ್ಯೂಸೇಷನ್ ಮೇಡ್ ಬೈ ಪೀಪಲ್. ಆಯಿತಾ? ನಾವು ಯಾವುದನ್ನು ಡೈವರ್ಟ್ ಮಾಡೋದಿಲ್ಲ. ಏನು ಆ ಹಣ ಬರುತ್ತೆ ಆ ಟೆಂಪಲ್ಗಳಿಗೆ ಖರ್ಚು ಮಾಡ್ತೀವಿ. ಆದರೆ ಒಂದು 10% ಸಿ ಕ್ಯಾಟಗರಿ ಟೆಂಪಲ್ಸ್ ಅಂತ ಇದ್ದಾವೆ, ನೆಗ್ಲೆಕ್ಟೆಡ್, ಪುರಾತನ ಕಾಲದ್ದು, ಅದನ್ನು ಯಾರೂ ಕೂಡ ಡೆವಲಪ್ ಮಾಡಿರಲ್ಲ. ಅದಕ್ಕೆ ಆ ಹಣದಲ್ಲಿ 10% ಅಂಥ ಟೆಂಪಲ್ಗೆ ಕೊಡ್ಬೋದು ಅಂತೇಳಿ ಒಂದು ನಿಯಮ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ವಿ ಆರ್ ನಾಟ್ ಡೈವರ್ಟಿಂಗ್ ದಿಸ್ ಮನಿ ಫಾರ್ ಎನಿಥಿಂಗ್. ಲೆಟ್ ಇಟ್ ಬಿ ವೆರಿ ಕ್ಲಿಯರ್. ಅದನ್ನು ಸ್ವಲ್ಪ ತಾವು ಗಮನಿಸಬೇಕು ಅಂತ ಹೇಳಿ. ಇಷ್ಟು ವಿಚಾರಗಳನ್ನು ತಾವು ಗಮನಕ್ಕೆ ತರ್ತೀನಿ. ಈ ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಿದ್ದು. ಅದು ಅವಾಗೆಲ್ಲ ಕೃಷ್ಣದೇವರಾಯರ ಸಂಸ್ಥಾನ ಕರ್ನಾಟಕ ಕೂಡ ಅದಕ್ಕೆ ಸೇರಿದ್ದಲ್ಲ. ಮೈಸೂರು ಸಂಸ್ಥಾನ ಕೂಡ ಅದರಲ್ಲೇ ಇದ್ದದ್ದು. ಕ್ರಮೇಣ ಏನಾಯಿತು ಅಂದರೆ, ಮೈಸೂರು ಸಂಸ್ಥಾನ ಆಚೆ ಬಂದ ಮೇಲೆ, ಕೃಷ್ಣದೇವರಾಯರ ಸಂಸ್ಥಾನ ನಶಿಸಿ ಹೋದ ಮೇಲೆ ಮೈಸೂರಿನ ಮಹಾರಾಜರಿಗೆ ಅಲ್ಲಿ ಮೊದಲನೆಯ ಪೂಜೆ ಸಲ್ಲಬೇಕು ಅಂತೇಳಿ ನಿಯಮ ಮಾಡಿದರು. ಫಸ್ಟ್ ಪ್ರೇಯರ್ ಅವರು ಮಾಡಿದ ನಂತರ ಅವರು ಮಾಡ್ತಾರೆ ಮಿಕ್ಕಿದ ಪೂಜೆಗಳನ್ನ. ಅದು ಹಾಗೆ ಕಂಟಿನ್ಯೂ ಆಯಿತು. ಅದಾದ ಮೇಲೆ ಮಹಾರಾಜರು ಹೋದ್ರಲ್ಲ, ಮಹಾರಾಜರದೆಲ್ಲ ಹೋದ ಮೇಲೆ ಸರ್ಕಾರ ಆ ಸ್ಥಾನ ತಗೊಳ್ತು. ಸರ್ಕಾರ ಅಂದರೆ ಯಾರು? ಮುಖ್ಯಮಂತ್ರಿ. ಇನ್ಸ್ಟೆಡ್ ಆಫ್ ದಿ ಮಹಾರಾಜ, ಚೀಫ್ ಮಿನಿಸ್ಟರ್ಗೆ ಆ ಸ್ಥಾನ ಕೊಟ್ಟು ಮೊದಲನೇ ಪೂಜೆಗೆ ಅವ್ರು ಹೋಗ್ಬೋದು. ಇದನ್ನು ತಗೊಂಡು ಹೋಗ್ಬೇಕಾಗುತ್ತೆ. ಪೂಜೆ ಸಾಮಾನ್ಯ ತಲೆ ಮೇಲೆ ಹೊಸ್ಕೊಂಡು ಹೋಗ್ಬೇಕಾಗಿತ್ತು. ಅದು ನೀವು ಎಷ್ಟು ಜನ ಹೋಗಿ ನೋಡಿದಿರೋ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಅದನ್ನು ತಲೆ ಮೇಲೆ ಹೊತ್ಕೊಂಡು, ಅದು ಸೈಡ್ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲೆಲ್ಲ ಹೋಗೋದಿಲ್ಲ. ಅದು ಫ್ರಂಟ್ ಎಂಟ್ರೆನ್ಸಲ್ಲೇ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅವರು ಹೋಗ್ಬೋದು. ಮುಖ್ಯಮಂತ್ರಿಗಳು ಯಾವಾಗ ವರ್ಷಕ್ಕೊಂದ್ಸರಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು
ನಾನು ಹೋಗೋದಕ್ಕೆ ಅಂದರೆ ಮುಖ್ಯಮಂತ್ರಿಯಾಗಿ ಹೋಗೋದು ಬದಲು ಆಲ್ಟರ್ನೇಟಿವ್ಸ್ ಅವಕಾಶ ಇದ್ದರೆ ಮಾಡಿ. ಅಂದರೆ ಈಗ ಉಪಮುಖ್ಯಮಂತ್ರಿಗಳು ಹೋಗ್ಬೋದು, ಅಥವಾ ಯಾರಾದರೂ ಸಚಿವರಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಹೋಗ್ಬೋದು ಅಂತೇಳಿ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಅದು ಮಾಡೋದು ಬಿಡೋದು ಟ್ರಸ್ಟಿಗೆ ಸಂಬಂಧಪಟ್ಟಿದ್ದು. ಇಟ್ ಈಸ್ ಫಾರ್ ದಿ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್. ದೇ ಹ್ಯಾವ್ ಟು ಟೇಕ್ ಇಟ್. ಸರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಮಹಾರಾಜ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಮಹಾರಾಜರಿಗೆ ಅಂತ ಕೊಟ್ಟಿದ್ದು, ಪ್ರತಿನಿಧಿಗಳಿಗೆ ಅವರಿಗೆ ಅಂತಲ್ಲ. ಇದು ಮಹಾರಾಜರು ಇಲ್ಲಂದ್ರೆ ಅವ್ರಿಗೆ ಇಲ್ಲದ್ರೆ ನಾವು ರಾಜಕಾರಣಿಗಳಿಗೆ ಇದನ್ನು ಮಾಡೋ ಅಭ್ಯಾಸ ಎಲ್ಲೂ ಇಲ್ಲ, ಯಾವುದರಲ್ಲೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೇನು ತಕರಾರು ತೆಗೆದಿಲ್ಲ. ದಿಸ್ ಈಸ್ ಓನ್ಲಿ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಅವರು ಆಗೋದಿಲ್ಲ ಅಂತೇಳಿ TTDನವ್ರು ಹೇಳಿದ್ರೆ ಅಲ್ಲಿ ಮುಗೀತದು. ನಾವು ಅದನ್ನು ಹೋಗಿ ಇಲ್ಲ ನಾವು ಕೊಡಲೇಬೇಕು ನೀವು ಅಂತ ಹೇಳಿ ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲ, ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಸಂಪ್ರದಾಯ ಏನಿದೆ ಅದು ಮಾಡ್ಕೊಳ್ಳಿ, ಅದ್ರಲ್ಲಿ ನಾವು ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು? ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಸರ್, ಈಗ ಬರಗಾಲದ ವಿಚಾರ ಮಾತಾಡಿದ್ರಿ ಸರ್, ಸರ್ಕಾರದ ಮುಂದೆ ಮೋಡ ಬಿತ್ತನೆಯದ್ದು ಏನಾದರೂ ಪ್ರಸ್ತಾಪ ಇದೆಯಾ ಸರ್? ಅಲ್ಲ, ಅದು ಮೊನ್ನೆ ಬೆಳಗಾಂನಲ್ಲಿ ರಿವ್ಯೂ ಮಾಡುವಾಗ ಕೂಡ ಹಾವೇರಿ ಜಿಲ್ಲೆನಲ್ಲಿ ಹಾವೇರಿ ರಾಣಿಬೆನ್ನೂರು ತಾಲೂಕಲ್ಲಿ ಮಾಡಿದ್ದಾರೆ. ಅವರೇ ಹಣ ಹಾಕೊಂಡು ಮಾಡಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದರ ಮುಂದುವಾಗಿದೆ ಅಂತ ಹೇಳಿ ವರದಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ವೇಳೆ ಅದು ಉಪಯೋಗ ಆಗ್ತದೆ ರೈತರಿಗೆ ಅಂದರೆ ಮೋಡ ಬಿತ್ತನೆ ಮಾಡೋದಕ್ಕೆ ನಾವು ಮಾಡ್ತೀವಿ, ಅಂತ ಅವ್ರ ತೊಂದರೆ ಇದೆ. ಬಟ್ ವಿ ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ಸಕ್ಸಸ್ಫುಲ್ ನಾಟ್ ಸಕ್ಸಸ್ಫುಲ್. ಕ್ಲೌಡೇ ಆಗ್ತಾ ಇಲ್ಲ ರೀ, ಮೋಡ ಆಗಬೇಕಲ್ಲ. ಮೋಡ ಬಿತ್ತನೆ ಮಾಡೋಕೆ ಹೋದರೆ ಮೋಡ ಎಲ್ಲಿ ಮೋಡ ಇದೆ, ಆ ಮೋಡ ಆದರೆ ಬಿತ್ತನೆ ಮಾಡ್ಬೋದು. ಸೊ ಅದಕ್ಕೆ ಅವೆಲ್ಲ ಟೆಕ್ನಿಕಲ್ ಥಿಂಗ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡಿ ಮಾಡ್ತೀವಿ. ಈಗ ರಾಜ್ಯದಲ್ಲಿ ಕೇರಳ ಲಾಟರಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಶಾಸನಬದ್ಧವಾಗಿ ಲಾಟರಿ ಆರಂಭ ಮಾಡಿ ಅಂತ ಹೇಳಿ ಲಾಟರಿ ವ್ಯಾಪಾರಸ್ಥರು ಸರ್ಕಾರ ಕಮ್ಮಿ ಮಾಡ್ತಾ ಇದೆ. ಅದು ಲಾಟ್ರಿ ಮಂತ್ರಿಗಳು ಬಂದಾಗ ಪರಿಶೀಲನೆ ಇಲ್ವಲ್ಲ ಸರ್, ಹೊಸದಾಗಿ ಆಗುತ್ತೆ ಅನ್ನೋ ಒಂದು ಚರ್ಚೆ ಇದೆ ಸರ್. ಎಲ್ಲ ಹಿಂದೆ ಇತ್ತದು. ಸಣ್ಣ ಉಳಿತಾಯ ಮತ್ತು ಲಾಟ್ರಿ ನಮ್ಮ ವೀರಣ್ಣವರು ಅಂತ ಹೇಳಿ ನಮ್ಮ ಜಿಲ್ಲೆಯವರು, ಅವರೇ ಮಂತ್ರಿಗಳಿದ್ರು. ಅವರು ಈಗ ಯಾರು ಸಣ್ಣ ಉಳಿತಾಯಕ್ಕೆ ಯಾರು ಬರ್ತಾರೆ ನೋಡಿ. ಸರ್, ರಾಮಚಂದ್ರ ಅವರು ಮಿನಿಸ್ಟರ್ ಆಗಿದ್ದಾಗ ವಿಚಾರದಲ್ಲಿ ಸರ್ ರಾಮಚಂದ್ರ ಜೋಡೋ ಸಂಘಗಳ ವಿಚಾರದಲ್ಲಿ ಮೊನ್ನೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಗಂಭೀರವಾದಂತ ಯಾವ ವಿಷಯದಲ್ಲಿ ಭಾರತ್ ಜೋಡೋ ಸಂಘಗಳಿಗೆ ರಚನೆ ಮಾಡಕ್ಕೆ ಈ ಸರ್ಕಾರ ತೆರಿಗೆ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾಡ್ತಾ ಇರುವಂತದ್ದು. ಹಿಂದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮೂಲಕ ಮಾಡಿದ್ರು, ಇದೀಗ ಭಾರತ್ ಜೋಡೋ ಸಂಘಗಳ ಮೂಲಕ ಮಾಡ್ತಾ ಇದ್ದಾರೆ ಅನ್ನುವಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಅಶೋಕ್ ಅವರಿಗೆ ಇದು ಸರಿಯಾಗಿ ಅರ್ಥ ಆಗಿಲ್ಲ. ನಾವು ಇದನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಭಾರತ್ ಜೋಡೋ ವೆರಿ ಕಾನ್ಸೆಪ್ಟ್ ಇಟ್ಸೆಲ್ಫ್ ಈಸ್ ಟು ಯುನೈಟ್ ಪೀಪಲ್. ಇವಾಗ ಜಾತಿ ಹೋಗ್ಬೇಕು ಅಂತಿದ್ದೀವಿ, ಎಲ್ಲರೂ ಹೇಳ್ತಾರೆ ಜಾತಿ ಹೋಗ್ಬೇಕು ಅಂತ. ಧರ್ಮದ ವ್ಯತ್ಯಾಸ ಇರಬಾರ್ದು ಹಾಗೆ ಅಂತ ಹೇಳ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಧರ್ಮ ಜಾತ್ಯತೀತ ಧರ್ಮಾತೀತ ಅದನ್ನೆಲ್ಲ ಅಡ್ವೊಕೇಟ್ ಮಾಡಿದರು. ಎಷ್ಟು ಮಟ್ಟಿಗೆ ನಾವು ಅದನ್ನೆಲ್ಲ ಇನ್ನೂ ಕೂಡ ಸಮಾಜದಲ್ಲಿ ನೋಡ್ತೀವಿ. ಅದೆಲ್ಲ ಹೋಗ್ಲಿ ಅಂತೇಳಿ ಒಂದು ಪ್ರಯತ್ನ. ಅದಕ್ಕೆ ಅದು ಆಗಬಾರ್ದು ಅಂದರೆ ಅವ್ರಿಗೆ ಹಂಗೆ ಇರಬೇಕು ಅಂತ. ಅದಕ್ಕೆ ಎಚ್ಚರ ವಹಿಸಬೇಕು ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ನೀವು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿ ಅದನ್ನ ನಾವು ಒಪ್ಕೋತೀವಿ. ಸರ್, ಬರದ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ನಿಯೋಗ ಕಳಿಸ್ಕೊಡಕ್ಕೆ ಏನಾದ್ರು ಸರ್ಕಾರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ? ಅದು ಅವ್ರ ಪದ್ಧತಿ. ನಾವು ಕಾಗದ ಬರದ ತಕ್ಷಣ ಏನಿಲ್ಲ, ಅವರ ಪದ್ಧತಿ. ಅದು ಡ್ರಾಟ್ ಸಿಚುವೇಶನ್ ಬಂದಾಗ ಸೆಂಟ್ರಲ್ ಡೆಲಿಗೇಷನ್ ಬರ್ತಕ್ಕಂಥದ್ದು, ಟೀಮ್ ಬರುವಂಥದ್ದು ಸ್ವಾಭಾವಿಕವಾಗಿ ಬರ್ತಾರೋ. ಆದರೆ ಅದು ಲೇಟ್ ಆಗ್ತದೆ. ಆಮೇಲೆ ಬಂದರೆ ಏನು ಪ್ರಯೋಜನ? ನಮಗೆ ಈಗ ಬಂದು ಒಂದಿಷ್ಟು ನೋಡಂಗಿದ್ರೆ ನೋಡಿ, ಇಲ್ಲಾಂದ್ರೆ ನಮ್ಗೆ ಒಂದಿಷ್ಟು ಅಡ್ವಾನ್ಸ್ ಕೊಡಿ ಅಂತ ಕೇಳಿದ್ದೀವಿ. ಅದು ಗೌರ್ಮೆಂಟ್ನೇ ನಂಬಬೇಕಲ್ವ ಅವರು. ನಾವು ಕೇಂದ್ರ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡೋಕ್ಕಾಗಲ್ಲ. ಸೊ ಈಗ ಘೋಷಣೆ ಮಾಡಕ್ಕೆ ಬರಲ್ಲ ಹಾಗಾದ್ರೆ ನೀವು? ಅಲ್ಲ, ನಾವು ಈಗ ಅವ್ರ ಪರ್ಮಿಷನ್ ರಿಲ್ಯಾಕ್ಸ್ ಮಾಡಿಕ್ಕೆ ಕೇಳಿದೀವಲ್ಲ. ಅಲ್ಲ, ಈಗ ಲಿಸ್ಟ್ ಹಾಕ್ಬೋದಾ ನೀವು ಈ ತಾಲೂಕುಗಳೆಲ್ಲ? ನಾರ್ಮ್ಸ್ ಏನಿದೆ ಆ ನಾರ್ಮ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿದ್ರೆ ನಾಳೆನೇ ಘೋಷಣೆ ಮಾಡ್ತೀವಿ. ನಾರ್ಮ್ಸ್ ಇನ್ನು ಆಗಸ್ಟ್ ತನಕ ಕಾಯ್ಬೇಕು ನಾವು. ಅವ್ರಿಗೆ ಕೊಟ್ಟಿರೋ ನಾರ್ಮ್ಸ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಆ ನಾರ್ಮ್ಸ್ ಅನ್ನ ನಾವು ಅನುಷ್ಠಾನ ಮಾಡಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಘೋಷಣೆ ಮಾಡೋಕ್ಕೆ ಬರೋದಿಲ್ಲ.
ಸರ್ ಈಗ ದಸರಾ ಕ್ರೀಡೆಗಳಲ್ಲಿ ಸರ್ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಅಧ್ಯಯನ ಮಾಡಿ ಇಲ್ಲ, ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಫಸ್ಟ್ ಬಂದ್ಬಿಟ್ಟೆ. ಆಮೇಲೆ ಹೇಳಿದ್ರು ಇವ್ರು ಪರವಾಗಿಲ್ಲ ಕಣ್ರಿ ಚೆನ್ನಾಗಿ ಓಡ್ತಾನೆ ಅಂತ ಡಿವಿಷನ್ ಲೆವೆಲ್ಗೆ ಕಳಿಸಿದ್ರು. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ರ್ಯಾನ್ ಇನ್ ದಿ ಕಂಠೀರವ ಸ್ಟೇಡಿಯಂ, ಅಲ್ಲೂ ಫಸ್ಟ್ ಬಂದ್ಬಿಟ್ಟೆ. ಆಮೇಲೆ ಮೈಸೂರಿಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಮೈಸೂರಲ್ಲಿ ಈ ದಸರಾ ಸ್ಪೋರ್ಟ್ಸ್ ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್. ಅದಕ್ಕೆ ನಮ್ಮ ಸೆಕ್ರೆಟರಿ ಅವರಿಗೆ ಕಮಿಷನರ್ಗೆ ನಾನು ಹೇಳಿದ್ದೀನಿ, ತಾಲೂಕಾ ದಸರಾ ಸ್ಪೋರ್ಟ್ಸ್ ಏನು ಹಿಂದೆ ಇತ್ತು ಅದನ್ನು ನೀವು ಪ್ರಾರಂಭ ಮಾಡಿ, ಸೀರಿಯಸ್ ಆಗಿ ಮಾಡಿ. ಅದರಲ್ಲಿ ಅಥ್ಲೆಟಿಕ್ಸ್ ಇದೆ, ಕಬಡ್ಡಿ ಇದೆ, ನಮ್ಮ ಗೇಮ್ಸ್ಗಳೆಲ್ಲ ಇದ್ದಾವೆ. ನಮ್ಮ ಏನೋ ಗ್ರಾಮೀಣ ಭಾಗದಲ್ಲಿ ಆಗ್ತಕ್ಕಂಥ ಕ್ರೀಡೆಗಳೆಲ್ಲ ಇದ್ದಾವೆ. ಸೊ ವಿ ಆರ್ ಸ್ಟಾರ್ಟಿಂಗ್ ದಟ್ ಸೀರಿಯಸ್ಲಿ. ಕ್ಯಾಬಿನೆಟ್ ಇಲ್ಲ, ನಾನು ಸದ್ಯಕ್ಕೆ ಡೆಲ್ಲಿಗೆ ಹೋಗ್ತೇನೆ. ಕಾಯ್ತು ನೋಡಿ, ಹಂಗೆ ಕಾಯ್ತಾ ಇರಿ. ಬರಗಾಲ ಅಂತೀರಿ, ಕೃಷಿ ಚಟುವಟಿಕೆಗಳಾಗಬೇಕು, ಕೃಷಿ ಸಚಿವರೇ ಇಲ್ಲ. ಪ್ರೋಸೆಸ್ ಗೊತ್ತಿರೋದೇ ಅಲ್ವಾ ನಿಮಗೆಲ್ಲಪ್ಪ, ಈ ಪ್ರೋಸೆಸ್ ನಿಮಗೆಲ್ಲ ಗೊತ್ತಿರೋದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಅವರು ಅನುಮತಿ ಆದಮೇಲೆ ಬರ್ತಾರೆ. ಆಷಾಢದೊಳಗೆ ಆಗುತ್ತೆ ಸರ್, ಹಾಗೆ ಸರ್, ನಿಮ್ಮ ಎಮರ್ಜೆನ್ಸಿ ಗಾಯತ್ರಿ ಶಾಲೆ